ಬಾಗಲಕೋಟೆಯಲ್ಲೂ ರಂಗೇರಿದ ಬೈ ಎಲೆಕ್ಷನ್ ಅಖಾಡ. ದೋಸ್ತಿ ಅತಿರಥ ಮಹಾರಥರಿಂದ ಅಬ್ಬರದ ಪ್ರಚಾರ. ಮಾಜಿ ಸಿಎಂ ಯಡಿಯೂರಪ್ಪ, ಕೇಂದ್ರ ಸಚಿವ ಎಚ್ಡಿಕೆ ಕ್ಯಾಂಪೇನ್ ಮಾಡಿದರು. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಪರ ಪ್ರಚಾರ ನಡೆಸಿದರು. ಬಾಗಲಕೋಟೆ ಜಿಲ್ಲೆಯ ರಾಂಪುರ ಗ್ರಾಮದಲ್ಲಿ ಬಿಜೆಪಿ ಬಹಿರಂಗ ಸಭೆಯನ್ನ ನಡೆಸಿತು. ಬಸವರಾಜ ಬೊಮ್ಮಾಯಿ, ಶೆಟ್ಟರ್, ಜನಾರ್ದನ ರೆಡ್ಡಿ ಸೇರಿದಂತೆ ಹಲವರು ಈ ಸಭೆಯಲ್ಲಿ ಭಾಗಿಯಾದರು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಯಡಿಯೂರಪ್ಪ ವಾಗ್ದಾಳಿಯನ್ನ ನಡೆಸಿದರು. ಸಿದ್ದರಾಮಯ್ಯ ಸ್ವಾರ್ಥ ರಾಜಕಾರಣಿ, ನಿಜವಾದ ಕಳ್ಳೆತ್ತು, ಎರಡೂ ಕ್ಷೇತ್ರದಲ್ಲೂ ನಾವೇ ಗೆಲ್ತೀವಿ ಅಂತ ಬಿಎಸ್ವೈ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ 2 ಕ್ಷೇತ್ರಗಳಲ್ಲಿ ನಡೀತಾ ಇರುವಂತಹ ಬೈ ಎಲೆಕ್ಷನ್ ಪ್ರಚಾರದ ಕಣ ರಂಗೇರ್ತಾ ಇದೆ. ಬಾಗಲಕೋಟೆ ಉಪಚುನಾವಣಾ ಕದನದಲ್ಲಿ ಬಹಿರಂಗ ಪ್ರಚಾರಕ್ಕೆ ಇನ್ನೇನು 3 ದಿನಗಳು ಮಾತ್ರ ಬಾಕಿ ಇರುವಂತದ್ದು. ಇವುಗಳ ಮಧ್ಯೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಿಎಸ್ ಯಡಿಯೂರಪ್ಪನವರು ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ವೀರಣ್ಣ ಚರಂತಿಮಠ್ ಅವರ ಪ್ರಚಾರಕ್ಕೆ ಈಗಾಗಲೇ ಅಖಾಡಕ್ಕೆ ಧುಮುಕಿರುವಂತದ್ದು. ಈಗ ಸ್ವತಃ ಅವರು ನಮ್ಮ ಜೊತೆಗಿರುವಂತದ್ದು. ಯಾವೆಲ್ಲ ಅಜೆಂಡಾಗಳೊಂದಿಗೆ ಅವರು ಹೋಗ್ತಾ ಇದ್ದಾರೆ, ಏನು ರಣತಂತ್ರಗಳನ್ನು ಹೆಣಿತಾರೆ ಅನ್ನೋದನ್ನ ಇವತ್ತಿನ ದಿವಸ ಅವ್ರನ್ನ ಕೇಳೋಣ. ಸರ್, ಇವತ್ತಿನ ದಿವಸ ಬಾಗಲಕೋಟೆಗೆ ಬಂದಿರುವಂತದ್ದು ತಾವು ಏನೆಲ್ಲ ಅಜೆಂಡಾಗಳೊಂದಿಗೆ ಜನರ ಮುಂದೆ ಪ್ರಚಾರಕ್ಕೆ ಹೋಗ್ತಾ ಇರುವಂತದ್ದು? ಸಿದ್ದರಾಮಯ್ಯನವರು ಇಲ್ಲಿ ಬಂದು 4 ದಿವಸ ಇರೋದಕ್ಕೆ ಪ್ರಮುಖ ಕಾರಣ ಅವರ ಜನಾಂಗದನೊಬ್ಬ ಅಭ್ಯರ್ಥಿ ನಿಂತಿದ್ದಾನೆ ಅಂತ. ಅವರು 4 ದಿವಸ ಮುಖ್ಯಮಂತ್ರಿಗಳು ಇಲ್ಲಿ ಇದ್ರು ಅಂದ್ರೆ ಅವ್ರಿಗೆ ಗೊತ್ತಿದೆ ಚುನಾವಣೆಯಲ್ಲಿ ನಮ್ಗೆ ಹಿನ್ನಡೆ ಆಗುತ್ತೆ ಅಂತ ಹೇಳಿ. ಅದಕ್ಕಾಗಿ ಇಲ್ಲಿ ಬಂದು 4 ದಿನ ಕುಂತಿದ್ರು, ಮತ್ತೊಮ್ಮೆ ಬರ್ತಾರೆ ಅಂತ ಸುದ್ದಿ ಇದೆ. ಇಷ್ಟಾದರೂ ಸಹ ಜನ ಈ ಭ್ರಷ್ಟ ಸರ್ಕಾರದ ಬಗ್ಗೆ ಬೇಸತ್ತಿದ್ದಾರೆ, ಆಕ್ರೋಶಗೊಂಡಿದ್ದಾರೆ, ಬದಲಾವಣೆಗೆ ಹಾತೊರಿತಾ ಇದ್ದಾರೆ. ಸಿದ್ದರಾಮಯ್ಯ ಒಬ್ಬ ಸ್ವಾರ್ಥ ರಾಜಕಾರಣಿ, ಅಧಿಕಾರ ಮದದಿಂದ ಜನಹಿತವನ್ನು ಸಂಪೂರ್ಣ ಮರೆತು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅನ್ನೋಂಥ ಭಾವನೆ ಸಾಮಾನ್ಯ ಮತದಾರರಲ್ಲಿ ಬಂದಿರೋದ್ರಿಂದ ಈ ಚುನಾವಣೆಯಲ್ಲಿ ನಿಶ್ಚಿತವಾಗಿ ಇಲ್ಲೂ ನಾವು ಗೆಲ್ತೇವೆ, ದಾವಣಗೆರೆಯಲ್ಲೂ ನಾವು ಈ ಚುನಾವಣೆಯಲ್ಲಿ ಗೆಲ್ತೇವೆ. ಸರ್, ಸಿದ್ದರಾಮಯ್ಯ ಅವರು ಹೇಳ್ತಾರೆ ಬಿಜೆಪಿಯವರು ಸುಳ್ಳುಗಾರರು, ಅವ್ರು ನಂಬೇಡಿ, ಮತ ನಮಗೆ ಹಾಕಿರೋ ಅವರು ಕಳ್ಳೆತ್ತುಗಳಿದ್ದಾರೆ ಅಂತ ಹೇಳ್ತಾರೆ. ಸರ್, ಯಾರು ಕಳ್ಳೆತ್ತು ಯಾರು ಏನು ಅನ್ನುವಂಥದ್ದು ಚುನಾವಣೆ ಫಲಿತಾಂಶ ಬಂದ ಮೇಲೆ ಗೊತ್ತಾಗುತ್ತೆ. ನಿಜವಾದ ಕಳ್ಳೆತ್ತುಗಳು ಸಿದ್ದರಾಮಯ್ಯನವರು, ಅವರ ಜೊತೆಗಿರುವಂತಹವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.